ಹಾಯ್ ವೆಲ್ಕಮ್ ಟು ಶ್ರೀ ಮಂಜುನಾಥ ಸೈನಿಕ ತರಬೇತಿ ಕೇಂದ್ರ ಮೂಡಲಗಿ. ಅಭ್ಯರ್ಥಿಗಳ ಎಲ್ಲರಿಗೂ ಸಂಕ್ರಮಣದ ಶುಭಾಶಯಗಳು. 2026 ನಿಮ್ಮ ಜೀವನದಲ್ಲಿ ಯಶಸ್ವಿಯಾಗಲಿ. ನೀವು ಕಂಡಂಥ ಕನಸು ನನಸಾಗಲಿ. ನೀವೇನು ಗುರಿ ಇಟ್ಟರಿ ಆ ಗುರಿಯನ್ನು ಮುಟ್ರಿ ಅಂತಕ್ಕಂಥ ಮಾತನ್ನು ಹೇಳ್ತಾ ಅಭ್ಯರ್ಥಿಗಳೇ ಒಂದು ಒಳ್ಳೆಯ ಅವಕಾಶ. ಹೈಟ್ ಕಡಿಮೆ ಇದ್ದಂಥ ಪುರುಷ ಹಾಗೂ ಮಹಿಳಾ ಅಭ್ಯರ್ಥಿಗಳಿಗೆ ಒಂದು ಒಳ್ಳೆಯ ಸುವರ್ಣ ಅವಕಾಶ. ಸರ್ ಅದೇನಪ್ಪ ಅಂತ ಅನ್ಬೋದು ನೀವು. ಏನಪ್ಪ ಅಂದರೆ ಇಂಡಿಯನ್ ಏರ್ಫೋರ್ಸದಲ್ಲಿ ಪುರುಷ ಹಾಗೂ ಮಹಿಳಾ ಅಭ್ಯರ್ಥಿಗಳಿಗೆ ಗ್ರೂಪ್ ಎಕ್ಸ್ ಮತ್ತು ವಾಯ್ ಅಂತಕ್ಕಂಥ ಹುದ್ದೆಗಳಿಗೆ ಆನ್ಲೈನ್ ಅರ್ಜಿ ಕರೆದಿದ್ದಾರೆ. ಹಾಗಾದರೆ ಅಭ್ಯರ್ಥಿಗಳೇ ಇಲ್ಲಿ ಹೈಟ್ ಎಷ್ಟೈತಪ್ಪ ಅಂದ್ರೆ 152 ಸೆಂಟಿಮೀಟರ್ಗಿಂತ ಹೆಚ್ಚಿಗೆ ಎತ್ತರ ಇದ್ದಂಥ ಅಭ್ಯರ್ಥಿಗಳು ಆನ್ಲೈನ್ ಅರ್ಜಿ ಹಾಕ್ಬೋದು. ನೀವು ಬೇರೆ ಬೇರೆ ಹುದ್ದೆಗಳಿಗೆ ಹೋದ್ರೆ ಹೈಟ್ ಭಾಳ ಐತ್ರಿ, ಆದರೆ ಏರ್ಫೋರ್ಸ್ಗೆ ಒಳ್ಳೆಯ ಸುವರ್ಣ ಅವಕಾಶ ಅದ. ನಿಮ್ಗೆಲ್ಲರಿಗೂ ಗೊತ್ತಿರಲಿ ಇಲ್ಲಿ ಏನಪ್ಪ ಅಂದ್ರೆ ವಯಸ್ಸಿನ ಮಿತಿ ಎಷ್ಟದ, ಆಮೇಲೆ ವಿದ್ಯಾರ್ಥಿ ಏನಾಗಿರಬೇಕು, ಆಮೇಲೆ ನೆಕ್ಸ್ಟ್ ಏನಪ್ಪ ಅಂದ್ರೆ ಫಸ್ಟ್ ಏನೇನು ನಡೀತಾವೆ ಹಂತಗಳನ್ನ ತಿಳ್ಕೊಬೇಕು. ಆಮೇಲೆ ಆನ್ಲೈನ್ ಅರ್ಜಿ ಹಾಕಬೇಕಾದ್ರೆ ಏನೇನು ಡಾಕ್ಯುಮೆಂಟ್ ಬೇಕು, ಆಮೇಲೆ ಅಪ್ಲಿಕೇಶನ್ ಫೀಸ್ ಎಷ್ಟು, ಪ್ರತಿಯೊಂದು ಅಲ್ಲಿ ಫಿಸಿಕಲ್ ಯಾವ ರೀತಿ ನಡೀತದೆ, ಏನೇನದ ಅಂತಕ್ಕಂಥ ಸಂಪೂರ್ಣ ಮಾಹಿತಿಯನ್ನು ಹೇಳ್ತಾ ಇದ್ದೀನಿ ಅಭ್ಯರ್ಥಿಗಳೇ. ಹಾಗಾದರೆ ನೇರವಾಗಿ ವಿಷಯಕ್ಕೆ ಬಂದುಬಿಡೋಣ. ಭಾರತೀಯ ವಾಯುಪಡೆಯಲ್ಲಿ ಅಗ್ನಿವೀರ ವಾಯು ನೇಮಕಾತಿ 2027 ಅದ, ಆದರೆ 2026 ಕರೆದದ್ದು 2026 ಇದು ಮಿಸ್ ಆಗಿದೆ. 2026 ನಿಮ್ಗೆ ಗೊತ್ತಿರಲಿ ಕರೆದದ್ದು. ಇಲ್ಲಿ ಏನಪ್ಪ ಅಂದ್ರೆ ಅಪ್ಲಿಕೇಶನ್ ಪೀರಿಯಡ್ ಅಂದ್ರೆ ಅಪ್ಲಿಕೇಶನ್ ಯಾವಾಗ ಹಾಕಬೇಕು ಅಂತಕ್ಕಂಥ ಮಾಹಿತಿಯನ್ನು ಸಹಿತ ಕೊಟ್ಟಿದ್ದಾರೆ. ಅಪ್ಲಿಕೇಶನ್ ಯಾವಾಗಿಂದ ಅಂದ್ರೆ ನಿಮ್ಗೆ ಗೊತ್ತಿರಲಿ 12 ಜನವರಿ 2026ರಿಂದ 1 ಫೆಬ್ರವರಿ 2026ರವರೆಗೆ ನೀವು ಆನ್ಲೈನ್ ಅರ್ಜಿಯನ್ನು ಸಲ್ಲಿಸಬೇಕು. ಹಾಗಾದರೆ ಅಭ್ಯರ್ಥಿಗಳೇ ಆನ್ಲೈನ್ ಅರ್ಜಿ ಸಲ್ಲಿಸಬೇಕಾದ್ರೆ ಸರ ನಮ್ಗೆ ಏನೇನು ವಿದ್ಯಾರ್ಹತೆ ಬೇಕು ಅಂತಕ್ಕಂಥ ಸಹಿತ ಮಾಹಿತಿ ನಿಮ್ಗೆ ಗೊತ್ತಿರಬೇಕಾಗ್ತದೆ. ಇಲ್ಲಿ PUC ಆರ್ಟ್ಸ, ಕಾಮರ್ಸ, ಸೈನ್ಸ ಮತ್ತು ಡಿಪ್ಲೊಮಾ ಆದಂಥ ಪುರುಷ ಹಾಗೂ ಮಹಿಳಾ ಅಭ್ಯರ್ಥಿಗಳು ಆನ್ಲೈನ್ ಅರ್ಜಿಯನ್ನು ಸಲ್ಲಿಸಬಹುದು. ಇಲ್ಲಿ ಏನಪ್ಪ ಅಂದರೆ ಎಕ್ಸ್ ಮತ್ತು ವಾಯ್ ಗ್ರೂಪ್ ಅಧ್ಯಕ್ಷದಿಂದ ಹುದ್ದೆಗಳಿಗೆ ಆನ್ಲೈನ್ ಅರ್ಜಿ ಕರೆದಿದ್ದಾರೆ. ಇದು ನಿಮ್ಗೆ ಗೊತ್ತಿರಬೇಕು. ಹಾಗಾದರೆ ಅಭ್ಯರ್ಥಿಗಳೇ ನೆಕ್ಸ್ಟ್ ನಾವು ನೋಡೋಣ. ಈಗ ಪರೀಕ್ಷೆ ದಿನಾಂಕ ಸಹಿತ ಕೊಟ್ಟಿದ್ದಾರೆ. ಮಾರ್ಚ್ ತಿಂಗಳಲ್ಲಿ ನಡೆಯಬಹುದಂತ, ಹಿಂದೆ ಮುಂದೆ ಆಗ್ಬೋದು. ಟೆಂಟೇಟಿವ್ ಕೊಟ್ಟಿರ್ತಾರೆ, ಹಿಂದೆ ಮುಂದೂ ಸಹಿತ ಆಗ್ಬೋದು ಅಭ್ಯರ್ಥಿಗಳೇ. ಹಾಗಾದರೆ ನಾವು ನೆಕ್ಸ್ಟ್ ನೋಡೋಣ. ನೀವು ಗಮನಿಸ್ಬೋದಲ್ಲಿ ಅರ್ಹತಾ ಮಾನದಂಡಗಳು ಅಂತ ಕೊಟ್ಟಾರೆ. ಇಲ್ಲಿ ಏನಪ್ಪ ಅಂದರೆ ಏಜ್ ಲಿಮಿಟ್, ವಯಸ್ಸಿನ ಮಿತಿ ಎಷ್ಟಿರಬೇಕು ಅಂತಕ್ಕಂಥದ್ದು ಕೊಟ್ಟಾರೆ. ಯಾರು ನೀವು ಏರ್ಫೋರ್ಸ್ಗೆ ಆನ್ಲೈನ್ ಅರ್ಜಿ ಹಾಕ್ತಂತೀರಿ ಅವ್ರಿಗೆ ವಯಸ್ಸು ಎಷ್ಟಿರಬೇಕಪ್ಪ ಅಂದರೆ ಏಜ 1 ಜನವರಿ 2006ರಿಂದ 2 ಜುಲೈ 2009 ಜನಿಸಿರಬೇಕು. ನೆನಪಿಟ್ಕೋರಿ, 1 ಜನವರಿ 2006ರಿಂದ 2 ಜುಲೈ 2009 ನೀವು ಜನಿಸಿದಂಥ PUC ಪಾಸ್ ಆದಂಥ ಅಭ್ಯರ್ಥಿಗಳು ನೀವು ಆನ್ಲೈನ್ ಅರ್ಜಿಯನ್ನು ಸಲ್ಲಿಸ್ಬೋದು. ಹಾಗಾದರೆ PUC ಪಾಸ್ ಅಂದರೆ ಬರೀ ಪಾಸ್ ಇಲ್ಲರಿ. PUC ಎಷ್ಟಾಗಿರ್ಬೇಕಪ್ಪ ಅಂದ್ರೆ ಅಗ್ರಿಗೇಟ 50 ಮ್ಯಾಲಾಗಿರಬೇಕು. ಇಂಗ್ಲೀಷ್ ವಿಷಯಕ್ಕೆ ಕಡ್ಡಾಯವಾಗಿ 50 ಅಂಕಗಳನ್ನು ಪಡೆದಿರಬೇಕು. ಅಂಥ ಅಭ್ಯರ್ಥಿಗಳು ಇಲ್ಲಿ ಆನ್ಲೈನ್ ಅರ್ಜಿಯನ್ನು ಸಲ್ಲಿಸಬಹುದು. ಅಭ್ಯರ್ಥಿಗಳು ನಿಮ್ಗೆ ಗೊತ್ತಿರಲಿ, ಈಗ ಆನ್ಲೈನ್ ಅರ್ಜಿ ಹಾಕಬೇಕಾದ್ರೆ ಸರ್ ನಾವು ಏನೇನು ಡಾಕ್ಯುಮೆಂಟ್ ತೊಗೊಂಡು ಹೋಗ್ಬೇಕ್ರಿ ಅದು ನಿಮ್ಗೆ ತಿಳಿಸಿ ನಾವು ಮುಂದೆ ಹೋಗೋಣ. ಅದು ಭಾಳ ಇಂಪಾರ್ಟೆಂಟ್, ನಿಮ್ಗೆ ಗೊತ್ತಾಗಬೇಕು. ನಿಮ್ಮ ಸಮೀಪದ ಯಾವ್ದಾರ ಆನ್ಲೈನ್ ಸೆಂಟ್ರಿಗೆ ಹೋಗ್ರಿ. ಅಲ್ಲಿ ಹೋಗಿಸಿದ ಏನಪ್ಪ ಅಂದ್ರೆ ನಿಮ್ಮದು ಒರಿಜಿನಲ್ SLC ಮಾರ್ಕ್ಸ್ ಕಾರ್ಡ, ಆಮೇಲೆ PUC ಮಾರ್ಕ್ಸ್ ಕಾರ್ಡ್ ಒರಿಜಿನಲ್, ಆಮೇಲೆ ಫೋಟೋ, ಆಮೇಲೆ ಆಧಾರ್ ಕಾರ್ಡ, ಆಮೇಲೆ ನಿಮ್ಮ ಸಿಗ್ನೇಚರ್, ಆಮೇಲೆ ಡೊಮೇಶಿಯಲ್ಲ ಕಾಸ್ಟ್, ಇಷ್ಟು ಇಂಪಾರ್ಟೆಂಟ್ ಡಾಕ್ಯುಮೆಂಟ. ಇಟ್ಟು ಡಾಕ್ಯುಮೆಂಟ್ ತೊಗೊಂಡು ಹೋಗಿ ನಿಮ್ಮ ಸಮೀಪದ ಆನ್ಲೈನ್ ಸೆಂಟ್ರಿಗೆ ಹೋಗಿ ಅರ್ಜಿಯನ್ನು ಸಲ್ಲಿಸ್ರಿ. ಇದು ನಿಮ್ಗೆ ಗೊತ್ತಿರಬೇಕು. ಹಾಗಾದರೆ ಅಭ್ಯರ್ಥಿಗಳೇ ನೀವು ಆನ್ಲೈನ್ ಅರ್ಜಿ ಸಲ್ಲಿಸಲಿಕ್ಕೆ ಲಾಸ್ಟ್ ಡೇಟ್ ಯಾವಾಗಪ್ಪ ಅಂದ್ರೆ 1 ಫೆಬ್ರವರಿ 2026 ಅದ. 2026 ಫೆಬ್ರವರಿ ಇನ್ನೂ ದೂರ ಐತೆ ಕೊಂಡಿಬೇಡ್ರಿ. ಯಾಕಂದ್ರೆ ಅವಾಗ ಅಪ್ಲಿಕೇಶನ್ ಹಾಕುವಾಗ ತೊಂದರೆಗಳು ಹಾಕಿರ್ತಾವೆ. ಎಷ್ಟು ಜಲ್ದಿ ಹಾಕ್ತೀರಿ ಅಷ್ಟು ನಿಮ್ಗೆ ಒಳ್ಳೇದದ. ಇದು ನಿಮ್ಗೆ ಗೊತ್ತಿರ್ಬೇಕು ಡಾಕ್ಯುಮೆಂಟ್ ಬಗ್ಗೆ. ಹಾಗಾದರೆ ನೆಕ್ಸ್ಟ್ ಹೋಗೋಣ ಅಭ್ಯರ್ಥಿಗಳೇ. ಇಲ್ಲಿ ಅನ್ಮ್ಯಾರಿಡ್ ಪುರುಷ ಹಾಗೂ ಮಹಿಳಾ ಅಭ್ಯರ್ಥಿಗಳು ಆನ್ಲೈನ್ ಅರ್ಜಿ ಸಲ್ಲಿಸಬಹುದು ಅಂತಕ್ಕಂಥ ಮಾಹಿತಿ ಅದ. ಅದೇ ರೀತಿಯಾಗಿ ನಾವು ನೆಕ್ಸ್ಟ್ ಪೇಜನ್ನು ನೋಡೋಣ. ಇಲ್ಲಿ ನೀವು ಗಮನಿಸ್ಬೋದು, ಇಲ್ಲಿ ಸೈನ್ಸ್ ಎಕ್ಸ್ ಗ್ರೂಪಿಗೆ ಅರ್ಜಿಯನ್ನು ಹಾಕ್ತಕ್ಕಂಥ ಅಭ್ಯರ್ಥಿಗಳು ಏನಪ್ಪ ಅಂದ್ರೆ PUC ಸೈನ್ಸನ್ನು ಓದಿರಬೇಕು. ಪರ್ಸೆಂಟೇಜ್ ಎಷ್ಟಾಗಿರ್ಬೇಕಪ್ಪ ಅಂದ್ರೆ ಅಗ್ರಿಗೇಟ್ 50% ಆಗಿರಬೇಕು. ಅದ್ರ ಜೊತೆ ಏನಪ್ಪ ಅಂದರೆ ಇಂಗ್ಲೀಷ್ ವಿಷಯಕ್ಕೆ 50 ಅಂಕಗಳನ್ನು ಪಡೆದಿರಬೇಕು. ಸೈನ್ಸ್ ಆದಂಥ ಅಭ್ಯರ್ಥಿಗಳು ಮಾತ್ರ ಎಕ್ಸ್ ಗ್ರೂಪಿಗೆ ನೀವು ಆನ್ಲೈನ್ ಅರ್ಜಿಯನ್ನು ಹಾಕಬಹುದು. ಅದೇ ರೀತಿಯಾಗಿ ನೆಕ್ಸ್ಟ್ ಏನಪ್ಪ ಅಂದರೆ ವಾಯ್ ಗ್ರೂಪಿಗೆ ಆನ್ಲೈನ್ ಅರ್ಜಿ ಹಾಕ್ತಕ್ಕಂಥ ಅಭ್ಯರ್ಥಿಗಳು ನಿಮ್ಮದು ಏನು ಕಲ್ತಿರ್ಬೇಕಪ್ಪ ಅಂದ್ರೆ ಆರ್ಟ್ಸ್ ಆಗಿರ್ಬೋದು, ಕಾಮರ್ಸ್ ಆಗಿರ್ಬೋದು, ಸೈನ್ಸ್ ಆಗಿರ್ಬೋದು, ಅಥವಾ ಡಿಪ್ಲೊಮಾ ಆಗಿರ್ಬೋದು. ಅಂಥ ಅಭ್ಯರ್ಥಿಗಳು ಇಲ್ಲಿಯೂ ಅಗ್ರಿಗೇಟ್ ಎಷ್ಟಿರ್ಬೇಕಪ್ಪ ಅಂದ್ರೆ ಅಗ್ರಿಗೇಟ 50% ಆಗಿರಬೇಕು ಟೋಟಲಾಗಿ. ಆಮೇಲೆ ಇಂಗ್ಲೀಷ್ ಕಂಪಲ್ಸರಿ ಕಡ್ಡಾಯವಾಗಿ 50 ಮಾರ್ಕ್ಸನ್ನು ತೆಗೆದುಕೊಂಡಿರಬೇಕು. ಎಕ್ಸ್ ಗ್ರೂಪಿಗೆ ಹಾಕೋರು ಸೈನ್ಸ್ ಆಗಬೇಕು, ವಾಯ್ ಗ್ರೂಪ್ ಹಾಕೋರಿಗೆ ಆರ್ಟ್ಸ್, ಕಾಮರ್ಸ್, ಸೈನ್ಸ್ ಅದಾರು ವಾಯ್ ಗ್ರೂಪಿಗೆ ಇಲ್ಲಿ ಅರ್ಜಿಯನ್ನು ಹಾಕಬಹುದು. ಇದು ನಿಮ್ಗೆ ಗೊತ್ತಿರಬೇಕು. ಹಾಗಾದರೆ ಅಭ್ಯರ್ಥಿಗಳೇ ನೆಕ್ಸ್ಟ್ ಏನಪ್ಪ ಅಂದ್ರೆ ಮುಂದಿನ ಭಾಗಕ್ಕೆ ಹೋಗೋಣ. ನೀವು ಗಮನಿಸ್ಬೋದು ಇಲ್ಲಿ ಏನೈತಪ್ಪ ಅಂದರೆ ಫಸ್ಟಿಗೆ ಸ್ಟೇಜ್ ಏನದಾವು ಅನ್ನೋದನ್ನು ಕೊಟ್ಟಾರೆ. ಸ್ಟೇಜ್ ಯಾವ ರೀತಿ ಇರ್ತದೆ,
ಫಸ್ಟ್ ಆನ್ಲೈನ್ ಅರ್ಜಿ ಹಾಕ್ತೀರಿ. ಆನ್ಲೈನ್ ಅರ್ಜಿ ಹಾಕಿದ್ಮೇಲೆ ಫಸ್ಟಿಗೆ ಏನಿರ್ತೈತಪ್ಪ ಅಂದ್ರೆ ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮ್ ಇರ್ತದೆ. ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮ್ ಎಷ್ಟಂದ್ರೆ 1 ಅವರ್ ಟೈಮ್ ಇರ್ತದೆ. ಆಮೇಲೆ ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮ ಪಾಸ್ ಆದಮೇಲೆ ನೆಕ್ಸ್ಟ್ ಅಂದ್ರೆ ಫಿಸಿಕಲ್ ಟೆಸ್ಟ್ ಬರ್ತದೆ. ಫಿಸಿಕಲ್ ಆದಮೇಲೆ ನೆಕ್ಸ್ಟ್ ಬರೋದು ಏನಪ್ಪ ಅಂದ್ರೆ ಮೆಡಿಕಲ್ ಟೆಸ್ಟ್ ಬರ್ತದೆ. ಹಾಗಾದರೆ ಅಭ್ಯರ್ಥಿಗಳೇ ನೆಕ್ಸ್ಟ್ ಮತ್ತೆ ಏನೇನು ಬರ್ತದೆ ಸ್ಟೇಜ್ ವೈಸ್ ನಾವು ನೋಡ್ತಾ ಹೋಗೋಣ. ನಿಮ್ಗೆಲ್ಲರಿಗೂ ಗೊತ್ತಿರಲಿ. ನೆಕ್ಸ್ಟ್ ಮುಂದಿನ ಸ್ಟೇಜ್ ಹೋಗೋಣ. ನೀವು ಗಮನಿಸ್ಬೋದು, ಇಲ್ಲಿ ನೀವು ಕರೆಕ್ಟಾಗಿ ಆನ್ಸರ್ ಹಾಕಿರಿ ಅಂದರೆ 1 ಮಾರ್ಕ್ಸ್ ಇರ್ತದೆ. ಆಮೇಲೆ ತಪ್ಪಾಗಿ ನೀವು ಏನಾದರೂ ಆನ್ಸರ್ ಹಾಕಿರಪ್ಪ ಅಂದರೆ 0.25 ನೆಗೆಟಿವ್ನೂ ಇರ್ತದೆ. ಇದು ನಿಮ್ಗೆ ಗೊತ್ತಿರಬೇಕು. ಹಾಗಾದರೆ ಅಭ್ಯರ್ಥಿಗಳೇ ನೆಕ್ಸ್ಟ್ ನಾವು ಮುಂದಿನ ಪೇಜಿಗೆ ಹೋಗ್ಬಿಟ್ಟಂಗೆ ಭಾಳ ಲಾಂಗ್ ಹೋಗೋದು ಬೇಡ. ಇಲ್ಲಿ ನೋಡ್ತಾ ಇದ್ದೀರಿ ಫಿಸಿಕಲ್ ಫಿಟ್ನೆಸ್ ಅಂದ್ರೆ ಫಿಸಿಕಲ್ ಪುರುಷ ಹಾಗೂ ಮಹಿಳಾ ಅಭ್ಯರ್ಥಿಗಳಿಗೆ ಏನೇನು ಐತಿ ಅನ್ನೋದನ್ನು ನೀವು ನೋಡ್ಬೋದು. ಇಲ್ಲಿ ಫಸ್ಟ್ನೇಗೆ ದೈಹಿಕ ಪರೀಕ್ಷೆ ಪುರುಷರು 1600 ಮೀಟ್ರ್ ಓಟವನ್ನು ಎಷ್ಟಪ್ಪ ಅಂದ್ರೆ 7 ನಿಮಿಷದಲ್ಲಿ ಓಡಿ ಪೂರ್ಣಗೊಳಿಸ್ಬೇಕು. ಈಗಾಗಲೇ ಅಭ್ಯರ್ಥಿಗಳೇ ನಿಮ್ಗೆಲ್ಲರಿಗೂ ಗೊತ್ತೀಗ ಅಗ್ನಿವೀರ ಆರ್ಮಿ ಹೋಗ್ಬೇಕಾರೆ 5 ನಿಮಿಷ 30 ಸೆಕೆಂಡ್ ಒಳಗೆ ಓಡ್ತಾರೆ ರೀ. ಆದರೆ ಇಲ್ಲಿ ಏರ್ಫೋರ್ಸ್ ಒಳಗೆ ಆರಾಮ್ ರನ್ನಿಂಗ್ ಮಾಡ್ಬೋದು. 1600 ಮೀಟ್ರ್ ಓಟವನ್ನು 7 ನಿಮಿಷನಾಗ ಓಡಿ ಪೂರ್ಣಗೊಳಿಸಬೇಕು. ಆಮೇಲೆ ನೆಕ್ಸ್ಟ್ ಬರೋದು ಯಾವಪ್ಪ ಅಂದ್ರೆ ನೀವು ರನ್ನಿಂಗ್ ಆದಮೇಲೆ ನೆಕ್ಸ್ಟ್ ಬರೋದು ಪುಷಪ್ಸ್ 10 1 ನಿಮಿಷನ್ಯಾಗ ತೆಗಿಬೇಕು. ಆಮೇಲೆ ಸೆಟಪ್ ಅಂದ್ರೆ 10 ಅದು 1 ನಿಮಿಷನ್ಯಾಗ. ಆಮೇಲೆ ಸ್ಕ್ವಾಟ್ಸ 20 ಇರ್ತಾವೆ, ಅದು 1 ನಿಮಿಷನ್ಯಾಗ ತೆಗಿಬೇಕು. ಇದು ಪುರುಷ ಅಭ್ಯರ್ಥಿಗಳಿಗೆ. ಅದೇ ರೀತಿಯಾಗಿ ಮಹಿಳಾ ಅಭ್ಯರ್ಥಿಗಳಿಗೆ ಏನೈತಪ್ಪ ಅಂದ್ರೆ 1600 ಮೀಟ್ರ್ ಓಟವನ್ನು 8 ನಿಮಿಷನ್ಯಾಗ ಓಡಿ ಪೂರ್ಣಗೊಳಿಸಬೇಕು. ಹುಡುಗಿಯರಿಗೆ ಸ್ವಲ್ಪ ವಜ್ಜೆ ಅನ್ನಿಸ್ತದೆ, ಯಾಕಂದ್ರೆ SSC GD ಅದು ಹೋಗ್ಕಂದ್ರೆ 8.5 ನಿಮಿಷ ಟೈಮ್ ಅದ 1600 ಮೀಟ್ರ್ ಓಡ್ಬೇಕಾರೆ. ಆದರೆ ಅಗ್ನಿವೀರ ಆರ್ಮಿ ಆಗಿರ್ಬೋದು, ಅಗ್ನಿವೀರ ಆರ್ಮಿ ಹೆಂಗೈತ್ರಿ 7ರಿಂದ 8 ನಿಮಿಷ ಅದ. ಇದು ಏರ್ಫೋರ್ಸ್ ಇದು ಏನಪ್ಪ ಅಂದರೆ 8 ನಿಮಿಷ ಒಳಗಡೆ ಓಡಿ ನೀವು ಪೂರ್ಣಗೊಳಿಸಬೇಕು ಮಹಿಳಾ ಅಭ್ಯರ್ಥಿಗಳು. ಅದೇ ರೀತಿಯಾಗಿ ಸೆಟಪ್ಸ್ ಏನಪ್ಪ ಅಂದ್ರೆ 10 ಇರ್ತಾವೆ, 1.5 ನಿಮಿಷ ಟೈಮ್ ಇರ್ತದೆ. ಆಮೇಲೆ ಸ್ಕ್ವಾಟ್ ಸೆಟ್ ಇರ್ತಪ್ಪ ಅಂದ್ರೆ 15, ಅದು 1 ನಿಮಿಷ ಇರ್ತದೆ. ಈ ರೀತಿಯಾಗಿ ಪುರುಷ ಹಾಗೂ ಮಹಿಳಾ ಅಭ್ಯರ್ಥಿಗಳಿಗೆ ಇರ್ತದೆ, ನಿಮ್ಗೆಲ್ಲರಿಗೂ ಗೊತ್ತಿರಲಿ. ಅದೇ ರೀತಿಯಾಗಿ ನೆಕ್ಸ್ಟ್ ಅಭ್ಯರ್ಥಿಗಳೇ ನಾವು ಮುಂದಿನ ಪೇಜಿಗೆ ಹೋಗೋಣ. ಗಮನಿಸ್ಬೋದು, ಈಗ ನೋಡ್ತಾ ಇದ್ರಿ ದೈಹಿಕ ಪರೀಕ್ಷೆ. ಈಗ ಹೇಳಿ ನಾನು 1600 ಮೀಟ್ರ್ ಓಟ ಲೇಡೀಸ್ ಏನಪ್ಪ ಅಂದ್ರೆ 8 ನಿಮಿಷ, ಆಮೇಲೆ ಸಿಟಪ್ಸ್ 10 ಈಗಾಗಲೇ ಹೇಳೀನಿ ನಾನು. ನೆಕ್ಸ್ಟ್ ಮುಂದಿನ ಪೇಜಿಗೆ ಹೋಗ್ಬಿಟ್ಟು ನಂಗೆ ಇದೆಲ್ಲ ಅಷ್ಟೇ. ಹಾಂ, ಇಲ್ಲಿ ನೀವು ನೋಡ್ತಾ ಇದ್ರಿ ಏನಪ್ಪ ಅಂದ್ರೆ ನೆಕ್ಸ್ಟ್ ಏನಪ್ಪ ಅಂದ್ರೆ ಅಡಾಪ್ಟಬಿಲಿಟಿ ಟೆಸ್ಟ್ 2ನೇ ಹಂತ. ಇದ್ರಾಗ ಸಬ್ಜೆಕ್ಟ್ ಏನಪ್ಪ ಅಂದ್ರೆ ವಾಯುಪಡೆಯ ವಿಭಿನ್ನ ಹವಾಮಾನ ಮತ್ತು ಭೂ ಪ್ರದೇಶಗಳಿಗೆ ಹೊಂದಿಕೊಳ್ಳುವ ಸಾಮರ್ಥ್ಯದ ಪರೀಕ್ಷೆ. ಅದರ ಜೊತೆ 2ನೇದು ಏನಪ್ಪ ಅಂದ್ರೆ ಮಿಲಿಟ್ರಿ ಜೀವನ ಶೈಲಿಗೆ ಹೊಂದಿಕೊಳ್ಳುವ ಅಭ್ಯರ್ಥಿಯ ಸಾಮರ್ಥ್ಯದ ಪರೀಕ್ಷೆ ಅಂತ ಹೇಳಿಂದ ಅಡಾಪ್ಟಬಿಲಿಟಿ ಟೆಸ್ಟ್ ಅಂತ ಹೇಳ್ತಾರೆ. ಅದೇ ರೀತಿಯಾಗಿ ನೆಕ್ಸ್ಟ್ ಏನಪ್ಪ ಅಂದ್ರೆ ಮುಂದಿನ ಪೇಜ್ಗೆ ಹೋಗ್ಯಾಬಿಟ್ಟು ಇಲ್ಲಿ ನೋಡ್ತಾ ಇದ್ರಿ ಹೈಟ್ ಬಗ್ಗೆ ಈಗಾಗಲೇ ನಾನು ಹೇಳೇನಿ ರೀ. ಹೈಟ್ ಅಗದಿ ಭಾರಿ ಅಂದರೆ ಯಾವುದಂದ್ರೆ ಏರ್ಫೋರ್ಸ್ ಹಾಕ್ರಿ 152 ಪುರುಷ ಹಾಗೂ ಮಹಿಳಾ ಅಭ್ಯರ್ಥಿಗಳು 152 ಸೆಂಟಿಮೀಟರ್ಗಿಂತ ಹೆಚ್ಚಿಗೆ ಎತ್ತರ ಇರೋರು. ವಿಶೇಷವಾಗಿ 152 ಸೆಂಟಿಮೀಟರ್ ಎಲ್ಲರೂ ಹೆಚ್ಚಿರ್ತಾರೆ ರೀ. ಎಲ್ಲೋ ಒಬ್ರು ಹೈಟ್ ಪೂರ ಕಡಿಮೆ ಇದ್ದವ್ರು ಇರ್ತಾರೆ. ಇದು ಎಲ್ಲರಿಗೂ ಅವಕಾಶನ ಸಿಗುವಂಥ ಅವಕಾಶ. ಎಷ್ಟಪ್ಪ ಅಂದರೆ 152 ಸೆಂಟಿಮೀಟರ್ಗಿಂತ ಹೆಚ್ಚಿಗೆ ಎತ್ತರವನ್ನು ಹೊಂದಿರಬೇಕು. ಅದ್ರ ಜೊತೆ ಏನಪ್ಪ ಅಂದರೆ ಚೆಸ್ಟ್ ವಿಸ್ತಾರ ಮಾಡಿದಾಗ 5 ಸೆಂಟಿಮೀಟ್ರ್ ವಿಸ್ತಾರ ಆಗಬೇಕು. ಆಮೇಲೆ ಉಳಿದೆಲ್ಲ ಮೆಡಿಕಲ್ ಅಂತೂ ಟೆಸ್ಟ್ ಮಾಡ್ತಾರೆ, ಉಳಿದು ಎಲ್ಲ ರೀತಿ ಇರ್ತದೆ. ಆಮೇಲೆ ನೆಕ್ಸ್ಟ್ ನಾವು ಗಮನಿಸೋಣ. ನೀವು ನೋಡ್ತಾ ಇದ್ದರೆ ಇದು ಸ್ಯಾಲ್ರಿ ಅದ. ಸ್ಯಾಲ್ರಿದೇನು ಇಸೋದು ಬೇಡ, ಫಸ್ಟ್ ಸಿಲೆಕ್ಷನ್ ಆಗೋನು. ಸಿಲೆಕ್ಷನ್ ಆದಮೇಲೆ ಸ್ಯಾಲ್ರಿ ಬಗ್ಗೆ ಮಾಹಿತಿ ಅಂತ ತಿಳ್ಕೊನು. ಅಭ್ಯರ್ಥಿಗಳಿಗೆ ನಿಮ್ಗೆಲ್ಲರಿಗೂ ಗೊತ್ತಿರಲಿ, ಇದಕ್ಕೆ ಸಂಬಂಧಪಟ್ಟ ಹಾಗೆ ಸಂಪೂರ್ಣ ಮಾಹಿತಿ ಬೇಕಾತಂದ್ರೆ ನಮ್ಮ ಶ್ರೀ ಮಂಜುನಾಥ್ ಸೈನಿಕ ತರಬೇತಿ ಕೇಂದ್ರ ಯೂಟ್ಯೂಬ್ ಚಾನಲ್ದಾಗ ನಾವು ಡಿಸ್ಕ್ರಿಪ್ಷನ್ ಬಾಕ್ಸ್ನಾಗ PDF ಲಿಂಕನ್ನು ಬಿಟ್ಟಿರ್ತೀವಿ. ಅದನ್ನು ಓಪನ್ ಮಾಡಿಕೊಂಡು ಸಂಪೂರ್ಣ ಮಾಹಿತಿಯನ್ನು ತಿಳ್ಕೊಂಡು ನೀವು ಆನ್ಲೈನ್ ಅರ್ಜಿಯನ್ನು ಸಲ್ಲಿಸ್ರಿ. ಹಾಗಾದರೆ ನೀವು ಕೇಳ್ಬೋದು, ಸರ್ ಆನ್ಲೈನ್ ಅರ್ಜಿ ಹಾಕಲಿಕ್ಕೆ ಫೀಸ್ ಎಷ್ಟೈತ್ರಿ ಅಂತ ಕೇಳ್ಬೋದು. ಅಭ್ಯರ್ಥಿಗಳಿಗೆ ನಿಮ್ಗೆ ಆನ್ಲೈನ್ ಅಪ್ಲಿಕೇಶನ್ ಎಷ್ಟೈತೆ ಅಂದರೆ 550 ರೂಪಾಯಿ ಅಪ್ಲಿಕೇಶನ್ ಫೀಸ್ ಅದ, ಪ್ಲಸ್ GST ಸೇರಿ 650 ರೂಪಾಯಿನ ಆಗ್ತದೆ. ಅದು SC ST OBC ಜನರಲ್ ಯಾವುದೇ ಕಾಸ್ಟ್ ಇರಲಿ ಎಲ್ಲರಿಗೂ ಫೀಸ್ ಅದ. ಫೀಸ್ ಭಾಳ ಐತಿ ಅಂತ ಹೇಳಿಸಿದ ಅಪ್ಲಿಕೇಶನ್ ಹಾಕೋದು ಬಿಡಬೇಡ್ರಿ. ಯಾಕಂದ್ರೆ ಭಾಳಷ್ಟು ಜನ ಹಂಗೂ ವಿಚಾರ ಮಾಡ್ತಿರ್ತಾರೆ. ಒಳ್ಳೆಯ ಅವಕಾಶ. ಈ ನಮ್ಮ ಭಾರತ ದೇಶದಲ್ಲಿ ಏರ್ಫೋರ್ಸ, ನೇವಿ, ಆರ್ಮಿ, ಪೊಲೀಸ್ ಅಂದರೆ ಎಲ್ಲರಿಗೂ ಒಂದು ಹುಮ್ಮಸ್ರಿ. ಅಂಥ ಜಾಬ್ಗೆ ಹೋಗಲಿಕ್ಕೆ ಒಳ್ಳೆಯ ಅವಕಾಶ. ಹೈಟ್ 152 ಸೆಂಟಿಮೀಟ್ರ್ ಇದ್ದವರಿಗೆ, ಅದಕ್ಕಿಂತ ಹೆಚ್ಚಿಗೆ ಇದ್ದಂಥ ಅಭ್ಯರ್ಥಿಗಳಿಗೆ ಒಳ್ಳೆಯ ಅವಕಾಶದ. ಅಪ್ಲಿಕೇಶನ್ ಹಾಕಿರಿ. ಅಭ್ಯರ್ಥಿಗಳಿಗೆ ನಿಮ್ಗೆ ಎಲ್ಲರಿಗೂ ಗೊತ್ತಿರಲಿ, ಭಾಳಷ್ಟು ಜನ ಏನು ಮಾಡ್ತಾರೆ, ಸರ್ ನನ್ನ ಡಿಗ್ರಿ ಆಗ್ಯದ, ನಾ PUC ಮೇಲೆ ಹೆಂಗೆ ಅರ್ಜಿ ಹಾಕಲಿ ಹಿಂಗೆ ವಿಚಾರ ಮಾಡುವಂಥ ವಿದ್ಯಾರ್ಥಿಗಳು ಇರ್ತಾರೆ. ದಯವಿಟ್ಟು ಆ ರೀತಿ ಮಾಡಬೇಡ್ರಿ. PUC ಆದಂಥ ಅಭ್ಯರ್ಥಿಗಳು ಏರ್ಫೋರ್ಸ್ ಅರ್ಜಿಯನ್ನು ಹಾಕಿರಿ. ಫಸ್ಟ್ ಒಂದು ನೌಕರಿ ಹೋಗ್ರಿ, ಒಂದು ಹೆಜ್ಜೆ ಇಡ್ರಿ ಫಸ್ಟ್ ಗೋರ್ಮೆಂಟ್ದಾಗ. ಆಮೇಲೆ ಮತ್ತೆ ಬೇರೆ ಬೇರೆ ಎಕ್ಸಾಮ್ ಬರೋದು ನಿಮ್ಗೆ ಯಾವ್ದು ಬೇಕಾ ಅದಕ್ಕೆ ಹೋಗ್ರಿ. ಒಳ್ಳೆಯ ಅವಕಾಶ ಅದ. ಇದಕ್ಕೆ ಸಂಬಂಧಪಟ್ಟಾಗಿ ಮತ್ತೆ ನಾನು ಮುಂದೆ ಇದರ ಸಿಲಾಬಸ್ ಬಗ್ಗೆನೂ ಸಹಿತ ಮುಂದಿನ ವಿಡಿಯೋ ಮಾಡ್ತಾಯಿದ್ದೀನಿ. ಅಭ್ಯರ್ಥಿಗಳು ನಿಮ್ಗೆಲ್ಲರಿಗೂ ಗೊತ್ತಿರಲಿ. ಅಪ್ಲಿಕೇಶನ್ ಹಾಕಲಿಕ್ಕೆ 1 ಫೆಬ್ರವರಿ 2026 ಲಾಸ್ಟ್ ಅದ. ಇದನ್ನು ನೆನಪಿಟ್ಕೋರಿ. ಆಮೇಲೆ ವಿಶೇಷ ಮಾಹಿತಿಯನ್ನು ನಾನು ನಿಮ್ಗೆ ಹೇಳ್ತೀನಿ ಅಭ್ಯರ್ಥಿಗಳೇ.
ನಮ್ಮ ಶ್ರೀ ಮಂಜುನಾಥ್ ಸೈನಿಕ ತರಬೇತಿ ಕೇಂದ್ರ ಮೂಡಲಗಿಯಲ್ಲಿ ಏನಪ್ಪ ಅಂದ್ರೆ ಈಗ ನೆಕ್ಸ್ಟ್ ಏನು ಮಾಡತ್ತೀವಿ, ಈ ಸದ್ಯ 10ನೇ ತರಗತಿ ಓದ್ತಕ್ಕಂಥ ಅಭ್ಯರ್ಥಿಗಳಿಗೆ ನಮ್ಮ ಸಂಸ್ಥೆಯಲ್ಲಿ PUC ಸೈನ್ಸ್, ಆರ್ಟ್ಸ್ ಮತ್ತು ಕಾಮರ್ಸ್ ಮಾಡ್ಬೋದು. PUC ಓದ್ತಕ್ಕಂಥ ಅಭ್ಯರ್ಥಿಗಳು ಡಿಗ್ರಿಯನ್ನು ನಮ್ಮ ಸಂಸ್ಥೆಯಲ್ಲಿ ಮಾಡ್ಬೋದು. BA, BCom, BCA ಮಾಡ್ಬೋದು. ಅದಕ್ಕೆ ಯಾರಾದರೂ ನಿಮ್ಮ ಫ್ರೆಂಡ್ಸ್ ಸ್ನೇಹಿತರು ಹೇಳ್ರಿ. ಏನು ವಿಶೇಷಪ್ಪ ಅಂದರೆ ಆರ್ಮಿ ಪೊಲೀಸ್ ತರಬೇತಿನ ತಗೋತ ಫಿಸಿಕಲ್ ಪ್ರಾಕ್ಟೀಸ್ನು ಮಾಡಿಸ್ತಿರ್ತೀವಿ, ಕ್ಲಾಸು ಹೇಳ್ತಿರ್ತೀವಿ, ಅದ್ರ ಜೊತೆನೂ ಸಹಿತ ಕಾಲೇಜ್ ಕಲಿಯುವಂಥ ಅವಕಾಶ ಒಂದು ಕಾಲೇಜರ ಇರ್ತೈತಿ. ಆಮೇಲೆ ಈ ಕಡೆ ತರಬೇತಿಯನ್ನು ತೆಗೆದುಕೊಳ್ತಿರ್ತೀರಿ. ಒಳ್ಳೆಯ ಅವಕಾಶ. ನಿಮ್ಮ ಫ್ರೆಂಡ್ಸ್ಗೆ ಈ ಮಾಹಿತಿಯನ್ನು ತಿಳಿಸಿ. ಅದೇ ರೀತಿಯಾಗಿ ಸದ್ಯ ಪ್ರೆಸೆಂಟ್ ಏನಪ್ಪ ಅಂದ್ರೆ ನಮ್ಮ ಸಂಸ್ಥೆಯಲ್ಲಿ SSC GD ಅಡ್ಮಿಷನ್ ಪ್ರಾರಂಭ ಆಗ್ಯಾವ. ಆಮೇಲೆ ನೆಕ್ಸ್ಟ್ ಏನಪ್ಪ ಅಂದರೆ ಅಗ್ನಿವೀರ ಆರ್ಮಿ ಅಡ್ಮಿಷನ್ ಚಾಲು ಆಗ್ಯಾವ. ಅದೇ ರೀತಿಯಾಗಿ BSF ಅಭ್ಯರ್ಥಿಗಳು ಈಗಾಗಲೇ ಫಿಸಿಕಲ್ ಪಾಸ್ ಮಾಡ್ಕೊಂಡು ಬರ್ತಾಯಿದ್ರೆ ಅವ್ರಿಗೂ ಅಡ್ಮಿಷನ್ ಚಾಲು ಆಗ್ಯಾವ. ಮತ್ತು ನಿಮ್ಮ ಫ್ರೆಂಡ್ಸು ಸ್ನೇಹಿತರು ಯಾರಾದರೂ ಇದ್ರೆ ಹೇಳ್ರಿ. ಪುರುಷ ಹಾಗೂ ಮಹಿಳೆಯರಿಗೆ ತರಬೇತಿಯನ್ನು ನೀಡ್ತಾ ಇದ್ವಿ. ಅಭ್ಯರ್ಥಿಗಳೇ, ವಿಡಿಯೋವನ್ನು ವೀಕ್ಷಣೆ ಮಾಡ್ತಕ್ಕಂಥ ಎಲ್ಲರಿಗೂ ಧನ್ಯವಾದಗಳು. ಇನ್ನೊಂದು ಮಾತನ್ನು ಹೇಳ್ತೀನಿ, ಇನ್ನೂ ಯಾರು ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂಥವರು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನಿಮ್ಗೆ ವಿಡಿಯೋಲಿ ಇಷ್ಟ ಆಯ್ತಪ್ಪ ಅಂದ್ರೆ ಲೈಕ್ ಮಾಡಿ. ಹಾಗೆ ನೀವು ಕಮೆಂಟ್ಗಳನ್ನ ಮಾಡ್ತಾ ಇರಬೇಕು. ಒಳ್ಳೆ ಕಮೆಂಟ್ಗಳನ್ನ ಮಾಡಿರಪ್ಪ ಅಂದರೆ ಮತ್ತು ನಿಮ್ಗೆ ಏನೇನು ಮಾಹಿತಿ ಬೇಕು ಅನ್ನೋದನ್ನು ಸಹಿತ ನೀವು ಕಮೆಂಟ್ ಮಾಡಿರಂದ್ರೆ ಮುಂದಿನ ವಿಡಿಯೋದಲ್ಲಿ ನಾನು ನಿಮಗೆ ಮಾಹಿತಿಯನ್ನು ನೀಡ್ತಾ ಇದ್ದೀನಿ. ವಿಡಿಯೋವನ್ನು ವೀಕ್ಷಣೆ ಮಾಡ್ತಕ್ಕಂಥ ತಮ್ಮೆಲ್ಲರಿಗೂ ಧನ್ಯವಾದಗಳು. ನಮ್ಮ ಸಂಸ್ಥೆಯಲ್ಲಿ SSC GD, SSC MTS ಮತ್ತು ಹವಾಲ್ದಾರ್ ಹುದ್ದೆಗಳಿಗೆ ಪೂರ್ವಭಾವಿಯಾಗಿ ದೈಹಿಕ ಮತ್ತು ಲಿಖಿತ ಪರೀಕ್ಷೆಯ ತರಬೇತಿ ಕೊಡಲಾಗುವುದು. ಪ್ರವೇಶಗಳು ಪ್ರಾರಂಭವಾಗಿವೆ. ಪಾಲಕರ ಆಶೀರ್ವಾದ, ಯುವಕರ ಪ್ರೋತ್ಸಾಹದಿಂದ ಸರ್ಕಾರದಿಂದ ಮಾನ್ಯತೆ ಪಡೆದು ಕರ್ನಾಟಕದಲ್ಲಿ ಯಶಸ್ವಿಯಾಗಿ 21ನೇ ವರ್ಷದಲ್ಲಿ ಮುನ್ನಡೆಯುತ್ತಿರುವ ಸಂಸ್ಥೆಯಿಂದ ಇಂಡಿಯನ್ ಆರ್ಮಿಯಲ್ಲಿ ಅಗ್ನಿವೀರ, ಜನರಲ್ ಡ್ಯೂಟಿ, ಟ್ರೇಡ್ಸ್ಮನ್, ಆರ್ಮಿ ಅಸಿಸ್ಟೆಂಟ್ ಆಫೀಸರ್, ಸ್ಟೋರ್ ಕೀಪರ್ ಮತ್ತು ಟೆಕ್ನಿಕಲ್ ಹುದ್ದೆಗಳಿಗೆ ಅಗ್ನಿವೀರ ಇಂಡಿಯನ್ ಆರ್ಮಿಯನ್ನ ಸೇರಬಯಸುವ ಅಭ್ಯರ್ಥಿಗಳಿಗೆ ಪೂರ್ವಭಾವಿಯಾಗಿ ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮ್ ಹಾಗೂ ದೈಹಿಕ ಪರೀಕ್ಷೆಗಳಿಗೆ ತರಬೇತಿ ನೀಡಲಾಗುವುದು. ವುಮೆನ್ ಮಿಲಿಟರಿ, ಪೊಲೀಸ್, ಸ್ಟೇಟ್ ಹಾಗೂ ಸೆಂಟ್ರಲ್ ಪೊಲೀಸ್ ಕಾನ್ಸ್ಟೇಬಲ್ ಹಾಗೂ SSC GD, BSF, CRPF, ಅಸ್ಸಾಂ ರೈಫಲ್ಸ್, ITBP, CISF, SSB ಹಾಗೂ ಮುಂದೆ ನಡೆಯುವ ಅಗ್ನಿವೀರ ಆರ್ಮಿ ರ್ಯಾಲಿಗೆ ಪುರುಷ ಹಾಗೂ ಮಹಿಳಾ ಅಭ್ಯರ್ಥಿಗಳಿಗೆ ತರಬೇತಿ ಕೊಡಲಾಗುವುದು. ಹಾಸ್ಟೆಲ್ ಸೌಲಭ್ಯ ಕೂಡ ಇರುತ್ತೆ. ಸಂಪರ್ಕಿಸಿ ಶ್ರೀ ಮಂಜುನಾಥ ಸೈನಿಕ ತರಬೇತಿ ಕೇಂದ್ರ, ಮೂಡಲಗಿ, ತಾಲೂಕು ಮೂಡಲಗಿ, ಜಿಲ್ಲೆ ಬೆಳಗಾವಿ, ರಾಜ್ಯ ಕರ್ನಾಟಕ. ಪ್ರವೇಶ ಪ್ರಾರಂಭವಾಗಿದೆ.